ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೇನೆ. ಯಾರಾದರೂ ಮೊದಲ ಸಾರಿ ಈ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಆಲ್ರೆಡಿ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ಕಿಚನ್ ಮೇಕ್ ಓವರಿಗೆ ನಮಗೆ ಸ್ವಲ್ಪ ಇಲ್ಲಿ ಕಿಚನ್ ಇಂದು ಚೇಂಜಸ್ ಮಾಡ್ಕೊಳ್ಳೋದಕ್ಕಿದೆ. ಏನೇನು ಚೇಂಜಸ್ ಮಾಡ್ಕೊಳ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ಟೈಮ್ ಆಲ್ರೆಡಿ 9 ಗಂಟೆ ಆಗ್ತಾ ಬಂತು. ಹಸ್ಬೆಂಡ್ ಮಗನನ್ನ ರಾಘವನ್ನ ಸ್ಕೂಲಿಗೆ ಬಿಟ್ಟು ಹಾಲು ತಗೊಂಡು ಬರೋದಕ್ಕೆ ಅಂತ ಹೋಗಿದ್ದಾರೆ. ಆ ಟೈಮಲ್ಲಿ ನಂಗೆ ಇವಾಗ ಸ್ವಲ್ಪ ಅಡಿಗೆ ಕೆಲಸ ಇವತ್ತಿನ್ನೂ ಪೆಂಡಿಂಗ್ ಇದೆ, ಮುಗ್ದಿಲ್ಲ. ಆಲ್ರೆಡಿ 9 ಗಂಟೆಗೆ ಯಾವಾಗಲೂ ಮುಗ್ದೋಗಿರುತ್ತೆ. ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು. 3 ದಿವಸದಿಂದ ಕಿಚನಿಂದ ಹೊರಗಡೆ ಕೆಲಸ ಇತ್ತು. ಏನಂತಂದರೆ ನಮ್ಮದು ಈ ಕಿಚನ್ ಬಂದುಬಿಟ್ಟು ಸಿಮೆಂಟ್ ಶೀಟು ಇನ್ನೂ ಅರ್ಧ ಇಂಚು ಹಾಕ್ಕೊಂಡಿದ್ವಿ. ಹಾಗಾಗಿ ಅದನ್ನು ಕವರ್ ಮಾಡೋದಕ್ಕೋಸ್ಕರ ಮೇಲಿಂದ ಶೀಟನ್ನು ಬಡಿಯೋದಕ್ಕೆ 2-3 ದಿವಸದಿಂದ ಕೆಲಸ ಇತ್ತು. ಹಾಗೆ ನಿನ್ನೆ ಸಿಕ್ಕಾಬಟ್ಟೆ ಕೆಲಸ ಅದೆಲ್ಲ ಮುಗಿಸಿ ತುಂಬ ಟಯರ್ಡ್ ಆಗಿತ್ತು. ಹಾಗೆ ಸ್ವಲ್ಪ ಬೆಳಿಗ್ಗೆ ಎದ್ದೇಳಬೇಕಿದ್ರೆ ಲೇಟ್ ಆಗೋಯ್ತು. ಹಾಗೆ ಇಲ್ಲಾಂದರೆ ಇಷ್ಟೊತ್ತಿಗೆ ಬೇಗ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸಿ 9 ಗಂಟೆಗೆ ಕಿಚನ್ನ ಸ್ವಲ್ಪ ಚೇಂಜಸ್ ಮಾಡೋದಕ್ಕೆ ಕೆಲಸಕ್ಕೆ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸ್ವಲ್ಪ ಅರ್ಧ ಗಂಟೆ ಅಷ್ಟೊತ್ತು ಲೇಟ್ ಆಗುತ್ತೆ. ಅಂದರೆ ಸ್ವಲ್ಪ ಅಡಿಗೆ ಕೆಲಸ ಬಾಕಿ ಇದೆ. ಅಂದರೆ ಅಡಿಗೆ ಅಂತಂದರೆ ಮಧ್ಯಾಹ್ನದ ಅಡಿಗೆಗೆ ಪದಾರ್ಥಕ್ಕೆಲ್ಲ ನಾನು ಬೇಯೋದಕ್ಕೆ ಇಟ್ಬಿಟ್ಟಿದ್ದೀನಿ. ಅದರ ಕೆಲಸ ಬೇಗ ಮುಗಿಸ್ಬಿಟ್ಟು ಇಲ್ಲಿ ಕ್ಲೀನಿಂಗಿಗೆ ಶುರು ಮಾಡ್ಕೊಳ್ತೀವಿ. ಚೇಂಜಸ್ ಅಂತಂದರೆ ಕಿಚನಿಂದು ಗೋಡೆಗೆ ಒಂದು ಸ್ವಲ್ಪ ವೈಟ್ ವಾಶ್ ಮಾಡ್ಕೊಳ್ಳೋಣ ಅಂತ. ಅಂದರೆ ಹೊರಗಡೆಯಿಂದ ನಾವು ಬಿಸಿನೀರಿಗೆ ಹಂಡೆಗೆ ಬೆಂಕಿ ಹಾಕ್ತೀವಲ್ಲ, ಅದರದ್ದು ಹೊಗೆ ಎಲ್ಲ ಕಿಚನ್ನ ಒಳಗಡೆ ಬಂದುಬಿಟ್ಟು ಗೋಡೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋಗಿದೆ. ಹಾಗಾಗಿ ಮೇಕ್ ಓವರ್ ಮಾಡಬೇಕು ಅಂತಂದರೆ ಫುಲ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿರೋದು. ಹಾಗೆ ಇವಾಗ ಹಸ್ಬೆಂಡ್ ಬರ್ತಾರೆ, ಇಬ್ಬರು ಸೇರಿಕೊಂಡು ವೈಟ್ ವಾಶ್ ಕೆಲಸಕ್ಕೆ ಶುರು ಮಾಡ್ಕೊಳ್ತೀವಿ. ಅದಕ್ಕಿಂತ ಮುಂಚೆನೇ ನನ್ನದು ಅಡುಗೆ ಕೆಲಸ ಏನು ಪೆಂಡಿಂಗ್ ಇದೆ ಅದೆಲ್ಲ ಮುಗಿಸ್ಕೊಳ್ತೀನಿ. ಮಾತಾಡ್ತಾ ಟೈಮ್ ವೇಸ್ಟ್ ಮಾಡದೆ ಕೆಲಸದ ಕಡೆ ಗಮನ ಕೊಡ್ತೀನಿ. ಹಾಗೆ ವಿಡಿಯೋನ ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ನಾನು ವಾಯ್ಸ್ ಓವರ್ ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ವ್ಯಾಲ್ಯೂಯಬಲ್ ಸಜೆಷನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕಿಚನ್ ಮೇಕ್ ಓವರಿಗೆ ಅಂತ ಆನ್ಲೈನಿಂದ ಕೆಲವೊಂದು ಪ್ರಾಡಕ್ಟ್ಸನ್ನು ಮೀಶೋ ಮತ್ತು ಫ್ಲಿಪ್ಕಾರ್ಟಿಂದ ತೊಗೊಂಡು ಬಂದಿದ್ದೆ. ಸೊ ಅದರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗಾದರೂ ಅದರಲ್ಲಿ ಪ್ರಾಡಕ್ಟ್ಸ್ ಇಷ್ಟ ಆಯಿತು ಅಂತಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಆ ಲಿಂಕ್ ಥ್ರೂ ನೀವು ನಿಮಗೆ ಬೇಕಾದ ಇಷ್ಟವಾಗಿರುವಂತಹ ಕಿಚನ್ ಪ್ರಾಡಕ್ಟ್ಸನ್ನು ಆರಾಮ್ಸೆ ಬೈ ಮಾಡ್ಕೋಬೋದು. ಬನ್ನಿ ನೆಕ್ಸ್ಟ್ ಏನೇನು ಚೇಂಜಸ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ನೆಕ್ಸ್ಟ್ ನೋಡಿ, ಪಲ್ಯ ಮಾಡೋದಕ್ಕಿಂತ ಇಲ್ಲಿ ಪಪ್ಪಾಯವನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಸೌತೆಕಾಯಿದು ಹುಳಿ ಮೇಲಾರ ಮಾಡ್ಕೊಳ್ಳೋಣ ಅಂತ ಇದನ್ನು ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ. ಇದು ಇನ್ನೊಂದು 1/4 ಗಂಟೆಯಲ್ಲಿ ಮುಗ್ದೋಗುತ್ತೆ. ಅದಾದಮೇಲೆ ನಿನ್ನೆ ಕೆಲವೊಂದು ವಸ್ತುವನ್ನು ಪೂರಾ ಹೊರಗಡೆ ಇಟ್ಬಿಟ್ಟಿದ್ದೀವಿ. ಇನ್ನೂ ಸ್ವಲ್ಪ ಕಿಚನಲ್ಲಿರುವಂತಹ ವಸ್ತುವನ್ನು ಕೂಡ ಹೊರಗಡೆ ಶಿಫ್ಟ್ ಮಾಡಬೇಕು. ಆಲ್ರೆಡಿ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಆಗೋಗಿದೆ. ನೆಕ್ಸ್ಟು ಇಷ್ಟು ಥಿಂಗ್ಸ್ ಎಲ್ಲ ಹೊರಗಡೆ ಇಡೋದಕ್ಕಿದೆ. ಇಲ್ಲಿ ಕೆಳಗಡೆನೂ ಇದೆ ಕೆಲವೊಂದು ಪಾತ್ರೆ ಸಾಮಾನೆಲ್ಲ, ಅದನ್ನೆಲ್ಲ ಹೊರಗಡೆ ಇಡಬೇಕು. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ನೋಡಿ, ಇಲ್ಲೊಂದು ಸ್ವಲ್ಪ ವೈಟ್ ವಾಶು ಹೋಗಿದೆ ಗೋಡೆದು, ಅದನ್ನು ಕವರ್ ಮಾಡಬೇಕು. ನೋಡಿ ಈ ಥರ ಕೆಲವೊಂದು ವಸ್ತು ಇನ್ನೂ ಇದೆ, ಅದನ್ನು ಹೊರಗಡೆ ತೆಗೆದು ಕಿಚನ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ಡೀಪ್ ಕ್ಲೀನ್ ಕೂಡ ಮಾಡ್ಕೋಬೇಕು. ಅದಾದಮೇಲೆ ನೋಡಿ, ನಾನು ಆವಾಗಲೇ ಹೇಳಿದ ಹಾಗೆ ರೂಫನ್ನು ಕವರ್ ಮಾಡೋದಕ್ಕೆ ಈ ಥರ ಶೀಟನ್ನು ಹಾಕಿಸಿದ್ದೀವಿ. ವೈಟ್ ಶೀಟ್ ಹಾಕಬೇಕು ಅಂತ ಇತ್ತು, ಬಟ್ ಅಲ್ಲಿ ವೈಟ್ ಶೀಟ್ ಇರಲಿಲ್ಲ. ಹಾಗಾಗಿ ಈ ಥರ ಯೆಲ್ಲೋ ಶೀಟ್ ಹಾಕಿಸಿದ್ವಿ. ನಾನು ಆಗಲೇ ಹೇಳಿದ ಹಾಗೆ ನೋಡಿ, ಹೊರಗಡೆಯಿಂದ ನಾವು ಬಚ್ಚಲ ಮನೆಗೆ ಅಂದರೆ ಬಿಸಿನೀರಿಗೆ ಸ್ನಾನ ಮಾಡೋದಕ್ಕೆ ಅಂತ ಬಿಸಿನೀರು ಕಾಯಿಸ್ಕೊಳ್ತೀವಲ್ವ, ಅಲ್ಲಿಂದ ನೋಡಿ ಈ ಥರ ಹೊಗೆ ಎಲ್ಲ ಬಂದುಬಿಟ್ಟು ಕಾರ್ನರಲ್ಲಿ ಕಲರೇ ವೈಟ್ ಕಲರ್ ಇರುವಂಥ ಗೋಡೆ ಫುಲ್ ನೋಡಿ ಒಂದೊಂದು ಕಡೆ ಕಪ್ಪು ಆಗೋಗಿದೆ. ಹಾಗಾಗಿ ಅದನ್ನೆಲ್ಲ ಮೇಕ್ ಓವರ್ ಮಾಡ್ತೀವಲ್ವ ಹೇಗಿದ್ರು, ಸೊ ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು. ಇದೆಲ್ಲ ಕೆಲವೊಂದು ಪಾತ್ರೆ ಸಾಮಾನು, ಇದು ಗೋಣಿ ಚೀಲದಲ್ಲಿ ಇಟ್ಟಿರೋದು, ಅದು ಕೂಡ ತುಂಬ ಕಪ್ಪಾಗೋಗಿದೆ ನೋಡಿ. ನೆಕ್ಸ್ಟ್ ಇಲ್ಲಿ ಗೋಡೆ ಎಲ್ಲ ಈ ಥರ ಹಿಡಿದು ಇದು ಕೂಡ ವೈಟ್ ಕಲರ್ ಇರೋದು, ಕಲರ್ ಚೇಂಜ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಈ ಥರ ಎಲ್ಲ ಇರುವ ವಸ್ತುವನ್ನೆಲ್ಲ ಹೊರಗಡೆ ಇಡ್ತೀವಿ. ನೆಕ್ಸ್ಟ್ ನಾನು ಬೇಗ ಸಾಂಬಾರೆಲ್ಲ ಮಾಡಿಬಿಟ್ಟು ಕ್ಲೀನಿಂಗ್ ಕೆಲಸವನ್ನು ಶುರು ಮಾಡ್ಕೊಳ್ತೀವಿ.
ಭಾರ್ಗವ ಇನ್ನೂ ಎದ್ದಿರಲಿಲ್ಲ, ಹಾಗಾಗಿ ಬೇಗ ಬೇಗ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡು ಬಿಡೋಣ ಅಂತ ನಾನಿಲ್ಲಿ ಸಾಂಬಾರೆಲ್ಲ ಆಗುವವರೆಗೂ ವೆಯ್ಟ್ ಮಾಡ್ತಾ ಕೂತಿರಲಿಲ್ಲ. ಇಲ್ಲಿ ಪಾತ್ರೆ ಸಾಮಾನೆಲ್ಲ ಇರುತ್ತೆ ಅಲ್ವ, ಅದನ್ನೆಲ್ಲ ತೆಗೆದು ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ಭಾರ್ಗವ ಎಲ್ಲಾದರೂ ಎದ್ಬಿಟ್ರೆ ಸ್ವಲ್ಪ ಹೊತ್ತು ಅವನ ಜೊತೆನೇ ಇರಬೇಕಾಗುತ್ತೆ. ಅವನಿಗೆ ತಿಂಡಿ ತಿನ್ನಿಸೋದಾಗಲಿ, ಅವನಿಗೆ ಸ್ನಾನ ಮಾಡಿಸೋದು ಈ ಥರ. ಸೊ ಅವನು ಎದ್ದೇಳೋದಕ್ಕಿಂತ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮುಗಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಸ್ವಲ್ಪನೇ ಅಲ್ಲಿ ಪಾತ್ರೆ ಸಾಮಾನೆಲ್ಲ ತೆಗೆದು ಹೊರಗಡೆ ಇಡುವ ಹೊತ್ತಿಗೆ ಅವನು ಆಲ್ರೆಡಿ ಎದ್ಬಿಟ್ಟ. ನಾವು ಅಂದ್ಕೊಂಡಿದ್ದು 9:30 ಹೇಗೆಲ್ಲ ಕ್ಲೀನಿಂಗ್ ಶುರು ಮಾಡ್ಕೊಳ್ಳೋಣ ಅಂತ, ಬಟ್ ಆಗಲೇ ಇಲ್ಲ. ಅವನು ಎದ್ಬಿಟ್ಟು ಅವನದು ತಿಂಡಿ ಎಲ್ಲ ತಿಂದ್ಬಿಟ್ಟು ಒಂದು ಸ್ನಾನ ಮುಗಿಸಿ ಆಮೇಲೆ ನಮ್ಮದು 10 ಗಂಟೆದು ಚಹಾ ಎಲ್ಲ ಕುಡಿದು ಟೋಟಲ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾವು ಕ್ಲೀನಿಂಗಿಗೆ ಶುರು ಮಾಡೋ ಅಷ್ಟೊತ್ತಿಗೆ 11:30 ಆಗೋಯಿತು. ತುಂಬ ಲೇಟ್ ಆಗೋಯಿತು. ಪ್ಲ್ಯಾನ್ ಮಾಡಿರೋದು 9 ಗಂಟೆ ಅಂತ, ಬಟ್ ಎಲ್ಲ ಕೆಲಸ ಮುಗಿಸಿ ಕ್ಲೀನಿಂಗಿಗೆ ಅಂದರೆ ವೈಟ್ ವಾಶ್ ಎಲ್ಲ ಶುರು ಮಾಡಬೇಕಿದ್ರೆ 11:30 ಆಗೋಯಿತು. ನಾನು ಆಗಲೇ ಹೇಳ್ದ ಹಾಗೆ ರೂಫಿಗೆ ಶೀಟೆಲ್ಲ ನೆನ್ನೆನೇ ಮುಗಿಸ್ಬಿಟ್ಟಿದ್ವಿ. ಅಂದರೆ 3 ದಿವಸದಿಂದ ಕಿಚನಿಂದ ಒಳಗಡೆ ಕೆಲಸ ಆಗ್ತಾಯಿತ್ತು. ನಮಗೆ ಅಡುಗೆ ಎಲ್ಲ ಬೆಳಗ್ಗೆನೇ ಮಾಡಿಬಿಟ್ಟು ಅವರು ಲೇಬರ್ಸ್ ಬರೋ ಅಷ್ಟೊತ್ತಿಗೆ 9 ಗಂಟೆ ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಬಿಡ್ತಾ ಇದ್ವಿ. 3 ದಿನದಿಂದ ಇದೇ ಆಗೋಗಿತ್ತು. ಅಲ್ಲೂ ಸ್ವಲ್ಪನೂ ರೆಸ್ಟ್ ಇರಲಿಲ್ಲ. ಆಮೇಲೆ ಅವರು ಹೋದ್ಮೇಲೆ 5 ಗಂಟೆಗೆ ಅವ್ರದ್ದು ಕೆಲಸ ಎಲ್ಲ ಮುಗ್ದಿರುತ್ತೆ. ಅದಾದಮೇಲೆ ನಮಗೆ ವಾಪಸ್ ಕಿಚನ್ ಕ್ಲೀನಿಂಗ್ ಇದೆಲ್ಲ ಆಗ್ತಾಯಿತ್ತು. ಆಮೇಲೆ ಗ್ಯಾಸಿಂದು ಒಲೆ ಎಲ್ಲ ಹೊರಗಡೆ ಇಟ್ಟಿದ್ದೆ ಅಲ್ವ, ಅದನ್ನು ವಾಪಸ್ಸು ಸಂಜೆ ಅಷ್ಟೊತ್ತಿಗೆ ಒಳಗಡೆ ಇಡೋದು ಇದೇ ನಡೀತಾ ಇತ್ತು. ಇವತ್ತು ಕೂಡ ಹಾಗೆಯೇ ಎಲ್ಲ ಅಡುಗೆ ಕೆಲಸ, ಚಹಾ ಎಲ್ಲ ಕುಡಿದು ಬಿಟ್ಟು ಸ್ಟವನ್ನು ಕೂಡ ಅಂದರೆ ಗ್ಯಾಸ್ ಸಿಲಿಂಡರ್, ಗ್ಯಾಸ್ ಒಲೆ ಅದನ್ನೆಲ್ಲ ಹೊರಗಡೆ ಇಟ್ಟಿದ್ವಿ. ಇಲ್ಲಿ ನೋಡಿ ಭಾರ್ಗವ್ ಕೂಡ ಎದ್ದಿದ್ದ ಅಂತ ಹೇಳಿದೆ ಅಲ್ವಾ, ಅವನಿಗಂತೂ ಇಷ್ಟು ಪಾತ್ರೆ ಸಾಮಾನಂತೂ ನೋಡಿಬಿಟ್ಟು ಸಿಕ್ಕಾಬಿಟ್ಟೆ ಖುಷಿಯಾಗಿ ಹೋಗಿತ್ತು. ಸ್ವಲ್ಪ ಹೊತ್ತು ಆಟಾಡ್ತಾನೆ ಇದ್ದ. ಆಮೇಲೆ ಅವನಿಗೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟಾಗಿತ್ತು. ಅಪ್ಪನ ಜೊತೆ ಆಟಾಡೋಕ್ಕೆ ಬಿಟ್ಬಿಟ್ವಿ. ಅಂದರೆ ಅವನು ಅಲ್ಲಿದ್ದರೆ ಏನಾದರೂ ಸ್ಪೂನೆಲ್ಲ ಬಾಯಿಗೆ ಹಾಕೋದು ಈ ಥರ ಎಲ್ಲ ಮಾಡ್ತಾಯಿದ್ದ. ಅವನನ್ನು ಒಬ್ಬರು ನೋಡ್ಕೊಳ್ಳೋದಕ್ಕೆ ಬೇಕೇ ಬೇಕಾಗುತ್ತೆ. ತುಂಬ ಕೀಟ್ಲೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾನೆ ಇವಾಗ. ಹಾಗೆ ಇಲ್ಲಿ ನೆಕ್ಸ್ಟ್ ನಂದು ಪಾತ್ರೆ ಸಾಮಾನೆಲ್ಲ ಆಲ್ರೆಡಿ ಹೊರಗಡೆ ಇಟ್ಟಿದ್ದೆ ಅಲ್ವಾ, ತಿಂಡಿ ಅಂದರೆ ಮಗುವಿಂದು ತಿಂಡಿ ತಿನ್ನಿಸಿ ನಮ್ಮದು ಚಹಾ ಎಲ್ಲ ಕುಡಿದ್ಮೇಲೆ ಆ್ಯಸ್ ಯೂಶ್ವಲ್ ಸ್ಪೈಸಸ್ ಬಾಟ್ಲೀಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ತೆಗೆದು ಹೊರಗಡೆ ಇಟ್ಬಿಟ್ಟು ಫುಲ್ ಕಿಚನ ಕ್ಲೀನ್ ಮಾಡಿಕೊಂಡು, ಅಂದರೆ ಯಾವುದೇ ವಸ್ತುವನ್ನು ಕೂಡ ಬಿಟ್ಟಿರಲಿಲ್ಲ. ಒಂದು ಫ್ರಿಜ್ ಇತ್ತು, ಬಟ್ ಅದು ಫ್ರಿಜ್ಜಿಂದು ಡಿಸ್ಕನೆಕ್ಟ್ ಎಲ್ಲ ಏನು ಮಾಡೋದು ಬೇಡ, ಫ್ರಿಜ್ಜಿಗೆ ಫುಲ್ ಕವರ್ ಏನಾದರೂ ಮಾಡಿಬಿಟ್ಟು ಆಮೇಲೆ ಅಲ್ಲೇ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೊಂಡ್ವಿ. ಹೆವಿ ವೆಯ್ಟ್ ಇತ್ತಲ್ವ, ಸುಮ್ಮನೆ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಿಬಿಟ್ಟು ಆಮೇಲೆ ಫ್ರಿಜ್ ಏನಾದರೂ ಪ್ರಾಬ್ಲಮ್ಸ್ ಆದರೆ ಏನಕ್ಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದಂತ ಬೇಡ ಅಂತ ಬಿಟ್ಬಿಟ್ವಿ. ಹಾಗೆ ನಾನು ಕೂಡ ಅಷ್ಟೇ ಇಲ್ಲಿ ನೋಡಿ ಮೇಲೆ ರ್ಯಾಕಿಗೆ ಹೋಗಿಬಿಟ್ಟು ಇಲ್ಲಿ ಧೂಳೆಲ್ಲ ತೆಗಿತಾ ಇದ್ದೆ. ಬಟ್ ನಂಗೆ ಆವಾಗ ಫ್ಲ್ಯಾಶ್ ಆಗಲಿಲ್ಲ, ಏನಾದರೂ ಮಾಸ್ಕ್ ಏನಾದರೂ ಹಾಕಬೇಕಾಗಿತ್ತು ಅಂತ. ಆಮೇಲೆ ಇದೆಲ್ಲ ಆಗಿಬಿಟ್ಟು ಸಂಜೆ ಅಷ್ಟೊತ್ತಿಗೆ ನನಗೆ ಸಿಕ್ಕಾಬಟ್ಟೆ ಗಂಟಲು ನೋವು, ಡಸ್ಟ್ ಅಲರ್ಜಿಗೆ ನೆಗಡಿನೇ ಆಗಿಬಿಟ್ಟಿತ್ತು. ಇದರಿಂದಾಗಿ ನಾನು 3 ದಿವಸ ಸಫರ್ ಆಗಿದ್ದೆ. ಫುಲ್ ವೀಕ್ನೆಸ್. 3 ದಿವಸನೂ ಮಲಕ್ಕೊಂಡೇ ಇದ್ದೆ. ಹೆವಿ ಕೋಲ್ಡ್ ಆಗೋಗಿತ್ತು. ಆವಾಗ ಫ್ಲ್ಯಾಶ್ ಆಗ್ತಿದ್ರೆ ಒಂದು ಸ್ವಲ್ಪ ಮಾಸ್ಕ್ ಆದರೂ ಹಾಕ್ಬೋದಿತ್ತು. ಆಮೇಲೆ ಇನ್ನೊಂದು, ಈ ಥರ ಮೇಲೆ ಶೀಟ್ ಹಾಕ್ಸಿರೋದು ಬರೀ ರೂಫನ್ನು ಕವರ್ ಮಾಡೋದಕ್ಕಿಂತಲ್ಲ, ಇಲಿ ಕೂಡ ಬರ್ತಾಯಿತ್ತು ಕಿಚನು ಒಳಗಡೆ. ಇಲಿ ಬಂದು ಒಳಗಡೆ ನಾವು ಏನು ಕಿಚನಲ್ಲಿ ತರಕಾರಿ ಇದೆಲ್ಲ ಇಟ್ಟಿರ್ತೀವಲ್ವ ಅದನ್ನೆಲ್ಲ ಕಟ್ ಮಾಡ್ತಾಯಿತ್ತು. ಹೆವಿ ಇಲಿ ಕಾಟ ಇತ್ತು. ಹಾಗಾಗಿ ಅದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ಶೀಟನ್ನು ಹಾಕ್ಸಿರೋದು, ಮೇಯ್ನಾಗಿ ಇಲಿ ಬರೋದಕ್ಕಿಂತ. ಆಮೇಲೆ ಈ ಥರ ರೂಫನ್ನು ಕೂಡ ಕವರ್ ಮಾಡಿದಾಗುತ್ತೆ. ಕಿಚನ್ ಮೇಕೋವರ್ಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಇಲ್ಲಿ ಒಂದು ಸಲ ಫುಲ್ ಡಸ್ಟ್ ಎಲ್ಲ ತೆಗೆದ್ಮೇಲೆ ವೈಟ್ ಸಿಮೆಂಟ್ ಇವಾಗ ಇಲ್ಲಿ ಹಸ್ಬೆಂಡ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮೊದಲಿಗೆ ವೈಟ್ ಸಿಮೆಂಟ್ ಫುಲ್ ಕೊಟ್ಬಿಟ್ಟು ಅದಾದಮೇಲೆ ಏನಾದರೂ ಪೇಂಟಿಂಗ್ ಕೊಡೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಕಿಚನ್ ಮೇಕೋವರ್ ನಾನು ಪ್ಲ್ಯಾನ್ ಮಾಡಿರೋದು ಬರೀ 1-2-3 ದಿವಸದಲ್ಲಿ ಫಿನಿಶ್ ಮಾಡ್ಬೋದು ಅಂತ. ಬಟ್ ನಾವಿಲ್ಲಿ ಹತ್ರ 2 ವಾರನೇ ತೊಗೊಂಡ್ಬಿಟ್ವಿ. ಏನಕ್ಕಂತಂದರೆ ಹಸ್ಬೆಂಡಿಗೆ
ವೈಟ್ ವಾಶ್ ನಾವೇ ಕೊಡ್ತಾ ಇರೋದ್ರಿಂದ ಸಂಡೇ ಮಾತ್ರ ಹಸ್ಬೆಂಡ್ ಫ್ರೀ ಇರ್ತಾರೆ. ಹಾಗಾಗಿ ಒಂದು ಸಂಡೇ ವೈಟ್ ವಾಶಿಗೆ ಅಂತ ತೊಗೊಂಡ್ವಿ, ಇನ್ನೊಂದು ಸಂಡೇ ಪೇಂಟಿಂಗಿಗೆ ಅಂತ. ಅಂದರೆ ಒಂದು ಸಲ ವೈಟ್ ವಾಶ್ ಮಾಡಿ 6 hours ಗ್ಯಾಪ್ ಬೇಕಾಗತ್ತೆ ಪೇಂಟಿಂಗ್ ಮಾಡಬೇಕಿದ್ರೆ. ಬಟ್ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೆ 11:30 ಆಗಿರೋದ್ರಿಂದ ಎಲ್ಲ ನಮಗೆ ವೈಟ್ ವಾಶ್ ಎಲ್ಲ ಆಗಿ ಫುಲ್ ಫಿನಿಶ್ ಆಗಬೇಕಿದ್ರೆ ಸಾಧಾರಣ ಸಂಜೆ 5 ಗಂಟೆನೇ ಆಗೋಯಿತು. ಅಂದರೆ ಮಿಡ್ಲಲ್ಲಿ ಊಟಕ್ಕೆ, ಆಮೇಲೆ ಕಾಫಿ ಕುಡಿಯೋದಕ್ಕೆ, ಆಮೇಲೆ ಪಾಪು ಇರ್ತಾನಲ್ಲ ಅವನಿಗೆ ಊಟ ಮಾಡಿಸೋದು, ಇದಕ್ಕೆಲ್ಲ ಸ್ವಲ್ಪ ಬ್ರೇಕ್ ಎಲ್ಲ ತೊಗೊಂಡು ಸಂಜೆ 5 ಗಂಟೆನೇ ಆಗೋಯಿತು. ಹಾಗಾಗಿ ಆ ದಿವಸನೇ ನಮಗೆ ಪೇಂಟ್ ಮಾಡೋದಕ್ಕೆ ವೈಟ್ ವಾಶ್ ಕೂಡ ಒಣಗಬೇಕಲ್ವ, ಆಗಿರಲಿಲ್ಲ. ಹಾಗೆ ನೆಕ್ಸ್ಟ್ ಸಂಡೇ ವೈಟ್ ವಾಶ್ ಎಲ್ಲ ಚೆನ್ನಾಗಿ ಒಣಗಿರುತ್ತೆ ಅಲ್ವಾ, ಹಾಗಾಗಿ ನೆಕ್ಸ್ಟ್ ಸಂಡೇ ಪೇಂಟಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಲ್ಲದೆ ನನಗೆ ಮಿಡ್ಲಲ್ಲಿ ಫುಲ್ಲು ಕೋಲ್ಡ್ ಎಲ್ಲ ಆಗಿಬಿಟ್ಟು ವೀಕ್ನೆಸ್ ಎಲ್ಲ ಆಗಿಬಿಟ್ಟು ನಾನು ಕೂಡ ಫುಲ್ ರೆಸ್ಟ್ ಮಾಡ್ತಾಯಿದ್ದೆ. ಸರಿ ಇನ್ನೊಂದು ವಾರ ಬಿಟ್ಟು ಸಂಡೇನೇ ಪೇಂಟಿಂಗ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೊಂಡ್ವಿ. ನೋಡಿ ಇವಾಗ ಫುಲ್ ವೈಟ್ ವಾಶ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಆಮೇಲೆ ಇಲ್ಲಿ ಫ್ಲೋರ್ ಎಲ್ಲ ಫುಲ್ ವೈಟ್ ವಾಶಿಂದೆಲ್ಲ ಗೊತ್ತಿರುತ್ತಲ್ಲ, ವೈಟ್ ವಾಶ್ ಆದಾಗ ನೆಲ ಎಲ್ಲ ಗಲೀಜಾಗಿರುತ್ತೆ. ಇದನ್ನು ಒಂದು ಕ್ಲೀನ್ ಮಾಡೋದು ದೊಡ್ಡ ಟಾಸ್ಕ್ ಆಗೋಗಿತ್ತು. ಆಮೇಲೆ ಒಂದೇ ರೂಮ್ಗೆ ಅಂದರೆ ಕಿಚನಿಗೆ ಮಾತ್ರ ವೈಟ್ ವಾಶ್ ಕೊಡೋದು ಪೇಂಟಿಂಗ್ ಅಂತ ಇದ್ದಿದ್ದು. ಹಾಗಾಗಿ ಹೊರಗಡೆ ಲೇಬರ್ಸನ್ನೇನು ಕರೆಸೋದು ಬೇಡ, ನಾವೇ ವೈಟ್ ವಾಶ್ ಕೊಡೋಣ ಅಂತ ಹಸ್ಬೆಂಡ್ ಹೇಳಿದರು. ಅಂತ ಹಸ್ಬೆಂಡ್ಗಂತೂ ಈ ಥರ ವೈಟ್ ವಾಶ್ ಕೊಟ್ಟು ಯಾವ ಥರ ಔಟ್ಪುಟ್ ಬರುತ್ತೆ ಅಂತ ನೋಡೋಣ ಅಂತ ತುಂಬ ಇಂಟ್ರೆಸ್ಟಿಂದ, ನನಗೂ ಇಂಟ್ರೆಸ್ಟ್ ಇತ್ತು ಈ ಥರ ವೈಟ್ ವಾಶ್ ಮಾಡೋದಕ್ಕೆ. ಅಂದರೆ ಲಾಸ್ಟು 3.5 ವರ್ಷಕ್ಕಿಂತ ಮುಂಚೆನೇ ನಾವು ಇಡೀ ಮನೆಗೆ ಒಂದ್ಸಲ ಲೇಬರ್ಸ್ ಹತ್ರ ವೈಟ್ ವಾಶ್ ಕೊಡಿಸಿದ್ವಿ. ಹಾಗೆ ಒಂದು ಸ್ವಲ್ಪ ಐಡಿಯಾ ಇತ್ತು ನಮಗೆ ಯಾವ ಥರ ವೈಟ್ ವಾಶ್ ಕೊಡ್ತಾರೆ ಅಂತ. ಸೊ ಹಾಗೆ ನೋಡೋಣ ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್, ಔಟ್ಪುಟ್ ಯಾವ ಥರ ಬರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇತ್ತು. ಹಾಗಾಗಿ ನಾವೇ ಈ ಸಲ ಕಿಚನಿಗೆ ಮಾತ್ರ ಅಲ್ವಾ ಅಂತ ಹೇಳ್ಕೊಂಡು ನಾವೇ ವೈಟ್ ವಾಶ್ ಮಾಡ್ಕೊಂಡಿರೋದು. ಫುಲ್ ಈ ಥರ ವಾಕ್ಯೂಮ್ ಕ್ಲೀನರ್ ಅಂತೂ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ರು ಹಸ್ಬೆಂಡು ವಾಕ್ಯೂಮ್ ಕ್ಲೀನರಿಂದ. ಅದಾದಮೇಲೆ ನಾನು ಅಷ್ಟೇ ಇಲ್ಲಿ ಟೈಲ್ಸ್, ಆಮೇಲೆ ಕೌಂಟರ್ ಟಾಪು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಬರೀ ಅದು ನಾವೆಷ್ಟೇ ಪೇಪರ್ ಹಾಕಲಿ ಇಲ್ಲ ಗೋಣಿ ಚೀಲ ಇರುತ್ತೆ ಅಲ್ವ, ಅದನ್ನು ವೈಟ್ ವಾಶ್ ಮಾಡಬೇಕಿದ್ರೆ ಕೆಳಗಡೆ ಹಾಕಿಬಿಟ್ರು ಸ್ವಲ್ಪ ವೈಟ್ ವಾಶಿಂದು ಅದೆಲ್ಲ ಫ್ಲೋರಿಗಾಗಲಿ ಕೌಂಟರ್ ಟಾಪಿಗೆ ಬಿದ್ದಿತ್ತು. ಅಂತೂ ಫೈನಲ್ ಆಗಿ ಎಲ್ಲ ಕ್ಲೀನ್ ಮಾಡಿ ಇವಾಗ ನೋಡಿ ಯಾವ ಥರ ಇದು ಫಸ್ಟ್ ಟರ್ಮ್ ನಾವು ಒಂದು ಸಂಡೇ ಈ ಥರ ವೈಟ್ ವಾಶ್ ಕೊಟ್ಟಿರೋದು. ಫುಲ್ಲು ವೈಟ್ ವಾಶ್ ಆಗಿ ನೋಡಿ ನಾನು ಇವಾಗ ಫೈನಲ್ ಆಗಿ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೇನೆ. ಇದು 8 ಗಂಟೆ ಆಗಿತ್ತು, ನಂದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾನು ಫೈನಲ್ ಆಗಿ ಒಂದ್ಸಲ ಯಾವ ಥರ ಕಿಚನ್ ಲುಕ್ಸ್ ಕಾಣಿಸುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದು. ನನಗಂತೂ ಸಿಕ್ಕಾಪಟ್ಟೆ ಆ ದಿವಸ ಆವಾಗಲೇ ಹೇಳಿದ ಹಾಗೆ ಡಸ್ಟ್ ಎಲ್ಲ ಎಲರ್ಜಿ ಆಗಿ ಗಂಟಲೆಲ್ಲ ನೋವಾಗಿಬಿಟ್ಟು ನೆಗಡಿ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಹೇಳಿಕೊಂಡು ಲಾಸ್ಟಿಂದು ಒಂದು ಕಿಚನಿಂದು ಕ್ಲಿಪ್ಪಿಂಗ್ಸನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ವಿಡಿಯೋ ಮಾಡಿಬಿಟ್ಟು ಅದಾದಮೇಲೆ ಬಿಸಿನೀರನ್ನೆಲ್ಲ ಕಾಯಿಸಿ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತಗೊಳ್ತಾ ಇದ್ದೆ. ಇದು ಒಂದು ದಿವಸ ಸಂಡೇದು ವಿಡಿಯೋ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಸಂಡೇ ನಾವು ಫುಲ್ಲು ಪೇಂಟಿಂಗ್ ಕೊಟ್ವಿ. ಫಸ್ಟ್ ನಾವು ನಾನೇ ಪಿಂಕ್ ಕಲರ್ ಸೆಲೆಕ್ಟ್ ಮಾಡಿದ್ದೆ ವಾಲ್ಗೆ, ಅಂದರೆ ಗೋಡೆಗೆ. ಸೊ ಎಲ್ಲೋ ಮೇಲೆ ಕವರ್ ಇರುತ್ತೆ ಅಲ್ವಾ, ಪಿಂಕ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಬೇಡ ಅಂತ ಚೇಂಜ್ ಮಾಡ್ಕೊಂಡ್ವಿ. ಆಮೇಲೆ ರೀಸೆಂಟಾಗಿ ನಮ್ಮ ತಂಗಿ ಮನೆಯಲ್ಲಿ ಫುಲ್ ಮನೆಗೆ ವೈಟ್ ವಾಶ್ ಮಾಡಿಸಿದ್ರು. ಹಾಗೆ ಭಾವನಲ್ಲಿ ಕೇಳಿದ್ವಿ ಯಾವ ಥರ ಕಿಚನ್ಗೆ ವಾಲ್ಗೆ ಪೇಂಟ್ ಸೂಟೇಬಲ್ ಆಗಿರುತ್ತೆ ಅಂತ ಅವರೊಂದು ಕಲರ್ ಹೇಳಿದರು. ಸೊ ಅದೇ ಕಲರನ್ನು ನಾವು ತಗೊಂಡು ಬಂದ್ವಿ. ಅಂದರೆ ಪಿಂಕ್ ಕಲರಿಂದು ಆಲ್ರೆಡಿ ಪೇಂಟ್ ತಗೊಂಡು ಬಂದಿದ್ವಲ್ಲ, ಅದನ್ನು ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡಿ ಭಾವ ಹೇಳಿರುವಂತಹ ಪೇಂಟ್ ಕಲರ್ ಕೂಡ ತಗೊಂಡು ಬಂದು ಗೋಡೆಗೆಲ್ಲ ಪೇಂಟಿಂಗ್ ಎಲ್ಲ ಕೊಟ್ಟಾಗಿ ಲಾಸ್ಟಿಗೆ ಇವಾಗ ಇಲ್ಲಿ ಹಸ್ಬೆಂಡ್ ಅಡುಗೆ ಕೋಣೆದು ಕಿಟಕಿಗೆ ಅದರ ರಾಡಿಗೆಲ್ಲ ವೈಟ್ ಕಲರಿಂದು ಪೇಂಟ್ ಕೊಡ್ತಾ ಇದ್ರು. ನೋಡಿ ಭಾವ ಹೇಳಿದಂತಹ ಲೈಟ್ ಬಿಸ್ಕಿಟ್
ಕಲರ್ ಪೇಂಟ್ ಇದು ಅಡುಗೆ ಕೋಣೆಗೆ ಇವಾಗ ಟ್ರೆಂಡಿಂಗಲ್ಲಿರುವಂತಹ ಪೇಂಟ್ ಕಲರ್ ಇದು ಅಂತ ಹೇಳಿದರು. ನಮಗೂ ಇಷ್ಟ ಆಗೋಯಿತು. ನಾವು ಪ್ರೊಫೆಷನಲ್ ಆಗೇನು ಪೇಂಟಿಂಗ್ ಮಾಡಿರೋದಲ್ಲ, ನಮ್ಮ ಇಂಟ್ರೆಸ್ಟ್ ಮೇಲೆ ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟರ ಮೇರೆಗೆ ನಾವು ಪೇಂಟಿಂಗ್ ಮಾಡ್ಕೊಂಡಿರೋದು. ಬಟ್ ನಾವಂತೂ ಫುಲ್ ಸ್ಯಾಟಿಸ್ಫೈ ಆಗಿದ್ವಿ. ತುಂಬ ಖುಷಿ ಕೂಡ ಆಗಿತ್ತು ಔಟ್ಪುಟ್ ನೋಡಿದಾಗ. ತುಂಬ ಚೆನ್ನಾಗಿ ಪೇಂಟಿಂಗ್ ಕೂಡ ಬಂದಿತ್ತು ನೋಡಿ. ಒಂದು ಸಲದ್ದು ಕಿಟಕಿದು ರಾಡಿಗೆಲ್ಲ ಬಿಳಿ ಪೇಂಟಿಂಗ್ ಕೊಟ್ಟಾಗಿತ್ತು. ಇನ್ನು ಇದು ಫುಲ್ಲು ಒಣಗಬೇಕಿದ್ರೆ 24 hours ಅಂತೂ ಬೇಕೇ ಬೇಕಾಗುತ್ತೆ. ಹಾಗಾಗಿ ಇನ್ನೊಂದು ರೌಂಡು ಕಿಟಕಿಗೆ ಪೇಂಟಿಂಗ್ ಕೊಡೋದು ಪೆಂಡಿಂಗ್ ಇತ್ತು. ಅದನ್ನು ಸೋಮವಾರ ನಾಳೆ ಅಷ್ಟೊತ್ತಿಗೆ ಹಸ್ಬೆಂಡು ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಅದನ್ನು ಕೂಡ ಫಿನಿಶ್ ಮಾಡಿ ಫುಲ್ ನನಗೆ ಕಿಚನಿಂದು ನೆಕ್ಸ್ಟ್ ಆರ್ಗನೈಸ್ ಮಾಡೋದಕ್ಕೆ ಪೂರ್ತಿ ಕೆಲಸಕ್ಕೆ ರೆಡಿ ಮಾಡಿಕೊಡ್ತಾರೆ. ಹಾಗೆ ನೆಕ್ಸ್ಟ್ ನಾವು ಗೋಡೆಗೆ ಒಂದೇ ಸಲ ಈ ಥರ ಲೈಟ್ ಬಿಸ್ಕೆಟ್ ಪೇಂಟಿಂಗ್ ಮಾಡ್ಕೊಂಡ್ವಿ. ಡಬಲ್ ಸಲ ಎಲ್ಲ ಬೇಡ, ಹಸ್ಬೆಂಡಿಗೆ ಕೂಡ ಅಷ್ಟೊಂದು ಟೈಮ್ ಕೂಡ ಇಲ್ಲ. ಹಾಗಾಗಿ ಒಂದೇ ಸಲ ಸಾಕು, ಇವಾಗಲೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಪೇಂಟೇನೋ ಉಳಿದಿತ್ತು, ಬಟ್ ಒಂದು ಸಲ ಸಾಕು ಅಂತ ಅಂದ್ಕೊಂಡು ಇಲ್ಲಿಗೆ ಪೇಂಟಿಂಗ್ನ ಕೆಲಸವನ್ನು ಕೂಡ ಫಿನಿಶ್ ಮಾಡ್ಕೊಂಡ್ವಿ. ಯಾವ ಥರ ನಮ್ಮದು ಕಿಚನ್ ಮೇಕ್ ಓವರಿಗೆ ಚೇಂಜಸ್ ಮಾಡ್ಕೊಂಡ್ವಿ ಅಂತ ಈ ವಿಡಿಯೋದಲ್ಲಿ ಫುಲ್ಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲಾಸ್ಟಿಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಕಿಚನ್ ಮೇಕ್ ಓವರ್ ಮಾಡೋದಕ್ಕಿಂತ ಮೀಶೋ ಮತ್ತು ಫ್ಲಿಪ್ಕಾರ್ಟಲ್ಲಿ ಆಲ್ರೆಡಿ ಕಿಚನ್ ಪ್ರಾಡಕ್ಟ್ಸನ್ನು ತರಿಸ್ಕೊಂಡಿದ್ದೆ. ಆ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ನಾನು ಯಾವ ಥರ ಕಿಚನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೆ, ಯಾವ ಥರ ಕಿಚನ್ ಮೇಕ್ ಓವರ್ ಮಾಡಿದ್ದೆ ಅಂತ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಏನಕ್ಕೆಂದರೆ 1.5 ವರ್ಷದಿಂದ ನಾನು ಕೂಡ ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೆ. ಕೊನೆಗೂ ಆ ಆಸೆ ಕೂಡ ನೆರವೇರೋದರಲ್ಲಿದೆ. ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.